ಶ್ರೀಮಂತರಾಗಬೇಕು ಎನ್ನುವುದು ಪ್ರತಿಯೊಬ್ಬರ ಕನಸು. ಹಣ ಗಳಿಸೋದಕ್ಕೆ ಮನುಷ್ಯ ಸದಾ ಹೆಣಗಾಡುತ್ತಲೇ ಇರ್ತಾನೆ. ಇದರಲ್ಲಿ ಕೆಲವರು ಸಕ್ಸಸ್ ಆದ್ರೆ ಇನ್ನು ಕೆಲವರು ಆಗೋದಿಲ್ಲ. ಆದ್ರೆ ಚಾಣಕ್ಯ ಹೇಳಿದ ಈ ರಹಸ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಶ್ರೀಮಂತರಾಗಬಹುದಂತೆ. ಹಾಗಾದ್ರೆ ಚಾಣಕ್ಯ ಹೇಳಿದಂತೆ ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರ್ದು, ಈ ಕುರಿತು ತಿಳಿದುಕೊಳ್ಳೋಣ ಬನ್ನಿ. ಚಾಣಕ್ಯನ ಪ್ರಕಾರ ನಾಳೆ ಮಾಡೋಣ ಎಂದು ಕೆಲಸ ಮುಂದೂಡಿದ್ರೆ ಎಂದಿಗೂ ಶ್ರೀಮಂತರಾಗಲು ಸಾಧ್ಯವಿಲ್ಲ. ಜೀವನದಲ್ಲಿ ಏನನ್ನಾದರೂ ಸಾಧಿಸೋದಕ್ಕೆ ಕಠಿಣ ಪರಿಶ್ರಮ ಅಗತ್ಯ. ಶ್ರೀಮಂತರಾಗುವ ಹಾದಿಯಲ್ಲಿ ಹಣ ಉಳಿಸುವುದು ಒಂದು ಪ್ರಮುಖ ಹೆಜ್ಜೆ. ಅನಗತ್ಯ ವೆಚ್ಚವನ್ನ ತಪ್ಪಿಸಿ ಉಳಿತಾಯದ ಅಭ್ಯಾಸ ರೂಢಿಸಿಕೊಂಡ್ರೆ ಶ್ರೀಮಂತರಾಗಬಹುದಂತೆ. ಮಹಿಳೆಯರಿಗೆ ಗೌರವ ನೀಡದ ಮನೆಯಲ್ಲಿ ಲಕ್ಷ್ಮಿ ಎಂದಿಗೂ ವಾಸಿಸುವುದಿಲ್ಲ. ಅಂತಹ ವ್ಯಕ್ತಿಗೆ ಯಾವಾಗಲೂ ಹಣದ ಸಮಸ್ಯೆ ಇದ್ದೇ ಇರುತ್ತದೆ. ಅಹಂಕಾರ, ಮೋಸ ಮತ್ತು ವಂಚನೆಯಂತಹ ಕೆಲಸಗಳನ್ನ ಮಾಡುವ ಜನರು ಯಾವಾಗಲೂ ಹಣದ ಸಮಸ್ಯೆಯನ್ನ ಎದುರಿಸುತ್ತಾರೆ. ರಾತ್ರಿ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯದೆ ಹಾಗೆ ಬಿಟ್ಟಿದ್ರೆ ಲಕ್ಷ್ಮೀ ದೇವಿಯ ಕೋಪ ಎದುರಿಸಬೇಕಾಗಬಹುದು. ಇದರಿಂದಾಗಿ ವ್ಯಕ್ತಿಯು ಆರ್ಥಿಕ ಸಮಸ್ಯೆ ಎದುರಿಸಬೇಕಾಗತ್ತೆ. ನಕಾರಾತ್ಮಕ ಆಲೋಚನೆಗಳು ವ್ಯಕ್ತಿಯನ್ನ ಹಿಂದಕ್ಕೆ ಎಳೆಯುತ್ತೆ ಮತ್ತು ಎಂದಿಗೂ ಶ್ರೀಮಂತರಾಗುವ ಕಡೆ ತೆರಳಲು ಬಿಡುವುದಿಲ್ಲ. ಸಮಯಕ್ಕೆ ಸರಿಯಾಗಿ ಶಿಕ್ಷಣವನ್ನ ಪಡೆದು ಅವಕಾಶಗಳ ಲಾಭವನ್ನ ಪಡೆದುಕೊಂಡ್ರೆ ಯಶಸ್ವಿಯಾಗಲು ಸಾಧ್ಯ. ಚಾಣಕ್ಯನ ಪ್ರಕಾರ ಅದೃಷ್ಟದಿಂದ ಮಾತ್ರ ನಾವು ಶ್ರೀಮಂತರಾಗಲು ಸಾಧ್ಯವಿಲ್ಲ. ಈ ಎಲ್ಲ ಸರಿಯಾದ ಅಭ್ಯಾಸಗಳಿಂದ ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಿಕೊಂಡ್ರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿದೆ. ಚಾಣಕ್ಯನ ಈ ಸೂತ್ರಗಳನ್ನು ಅನುಸರಿಸಿದರೆ ನಿಮ್ಮ ಜೀವನದಲ್ಲೂ ಹಲವು ಬದಲಾವಣೆಗಳನ್ನು ಕಾಣಬಹುದು.